ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಮೈಸೂರನ್ನು ರಾಜಧಾನಿಯಾಗಿ ಹೊಂದಿದ್ದ ಮೈಸೂರು ಒಡೆಯರ ಬಗ್ಗೆ ಗಮನಿಸಿದಾಗ, ಅದಕ್ಕೂ ಮುಂಚೆ ಮೈಸೂರು ಒಡೆಯರ ಹಿನ್ನೆಲೆ ನೋಡಿದಾಗ, ಶ್ರೀರಂಗಪಟ್ಟಣ ಪ್ರದೇಶವನ್ನು ಶ್ರೀರಂಗನು ಆಳುತ್ತಿದ್ದನು. ಶ್ರೀರಂಗನಿಗೆ ದೇವರ್ಷಿ ಎಂಬ ಮುದ್ದಾದ ಪತ್ನಿ ಇದ್ದಳು ಮತ್ತು ಇವರಿಗೆ ಚಿಕ್ಕ ದೇವರ್ಷಿ ಎಂಬ ಸೌಂದರ್ಯವತಿಯಾದ ಮಗಳಿದ್ದಳು. ಈ ಚಿಕ್ಕ ದೇವರಸಿಯ ಮೇಲೆ ಮಾರನಾಯಕ ಎಂಬ ರಾಕ್ಷಸನ ಕಣ್ಣು ಬಿದ್ದಿತು. ಮಾರನಾಯಕನು ಚಿಕ್ಕ ದೇವರಸಿಯನ್ನು ಮದುವೆಯಾಗಬೇಕೆಂಬ ಆಸೆಯಿಂದ ಅವರ ಮನೆಗೆ ಬಂದನು. ಆ ಸಂದರ್ಭದಲ್ಲಿ ತಂದೆ ಚೆಲುವನಾರಾಯಣ, ತಾಯಿ ಚಾಮುಂಡೇಶ್ವರ ಅನುಗ್ರಹದಿಂದ ಅಯೋಧ್ಯೆ ಯದುವಂಶದ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಅರಸರು ಮಾರನಾಯಕ ಎಂಬ ರಾಕ್ಷಸನನ್ನು ಕೊಂದು ಹಾಕಿ ಒಡೆಯ ಎಂಬ ಬಿರುದನ್ನು ಧರಿಸಿದರು. ಅಂದಿನಿಂದ ಒಡೆಯ ಸಾಮ್ರಾಜ್ಯವು ಆರಂಭವಾಯಿತು. 1399ರಿಂದ 1947ರವರೆಗೆ ಒಟ್ಟು 64 ಒಡೆಯರು ಈ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಅದರಲ್ಲಿ ಪ್ರಮುಖ ಒಡೆಯರ ಬಗ್ಗೆ ಗಮನಿಸಿದಾಗ, ಅದರಲ್ಲಿ ಮೊದಲೇ ಒಡೆಯರು ಪ್ರಥಮ ಸ್ವತಂತ್ರ ಒಡೆಯರಾದ ರಾಜ ಒಡೆಯರ್ ಬಗ್ಗೆ ಗಮನಿಸಿದಾಗ, ಇವರು ಸ್ವತಂತ್ರರು ಎಂದು ಘೋಷಿಸಿಕೊಂಡಾಗ ಇವರ ಹತ್ತಿರ 33 ಹಳ್ಳಿಗಳಿದ್ದವು, 300 ಜನ ಸೈನಿಕರಿದ್ದವರು, 25,000 ಬಂಗಾರದ ವರ ಇತ್ತು. ರಾಜ ಒಡೆಯರು 1610ರಲ್ಲಿ ದಸರಾ ಉತ್ಸವವನ್ನು ಆರಂಭಿಸಿದರು. ರಾಜ ಒಡೆಯರು ತಮ್ಮ ರಾಜಧಾನಿಯನ್ನು ಹದಿನಾಡಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿದರು. ಮೈಸೂರು ಒಡೆಯರ ಮೊದಲ ರಾಜಧಾನಿ ಹದಿನಾಡಾಗಿತ್ತು. ಎರಡನೇ ಪ್ರಮುಖ ಅರಸ 5ನೇ ಚಾಮರಾಜ ಒಡೆಯರ ಬಗ್ಗೆ ಗಮನಿಸಿದಾಗ, 5ನೇ ಚಾಮರಾಜ ಒಡೆಯರ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಳಯುದ್ಧವನ್ನು ಸೃಷ್ಟಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ದಳಯುದ್ಧನ ಅಲಂಕರಿಸಿದವರು ಬೆಟ್ಟದ ಅರಸು. ಈ ಬೆಟ್ಟದ ಅರಸು ಸಿಂಹಾಸನದ ಮೇಲೆ ಕಣ್ಣು ಇಟ್ಟಿದ್ದನು. ಆದ್ದರಿಂದ 5ನೇ ಚಾಮರಾಜ ಒಡೆಯರು ಈತನ ಕಣ್ಣುಗಳನ್ನು ಕೀಳಿಸಿದರು. 5ನೇ ಚಾಮರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಯುದ್ಧಕ್ಕೆ ಬೇಕಾಗುವ ಸಲಕರಣೆಗಳನ್ನು ಹೊಂದಿರುವ ಕೇಂದ್ರವನ್ನು ಸ್ಥಾಪಿಸಿದರು. 3ನೇ ಪ್ರಮುಖ ಅರಸ ರಣಧೀರ ಎಂದು ಕರೆಯಲಾಗುವ ಕಂಠೀರವ ನರಸರಾಜ ಒಡೆಯರ ಬಗ್ಗೆ ಗಮನಿಸಿದಾಗ, ಈತನು 172 ಜನ ಪತ್ನಿಯರನ್ನು ಹೊಂದಿದ್ದನು. ಕಂಠೀರವ ನರಸರಾಜ ಒಡೆಯರು ಕುಸ್ತಿಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದರು. ಆದ್ದರಿಂದ ಇವರಿಗೆ ಜಗಚ್ಚೆಟ್ಟಿ ಎಂದು ಕರೆಯಲಾಗುತ್ತದೆ. ಕಂಠೀರವ ನರಸರಾಜ ಒಡೆಯರು ಕಂಠೀರವ ಪಣ ಎಂಬ ಬಂಗಾರದ ನಾಣ್ಯವನ್ನು ಜಾರಿಗೆ ತಂದರು. ಕಂಠೀರವ ನರಸರಾಜ ಒಡೆಯರು ಬಿಜಾಪುರದ ಆದಿಲ್ ಶಾಹಿಗಳ ಕೈ ಕೆಳಗೆ ಆಡಳಿತಾಧಿಕಾರಿಯಾಗಿದ್ದ ರಣದೌಲ ಖಾನ್ ಅನ್ನು 8 ಬಾರಿ ಸೋಲಿಸಿದರು. 4ನೇ ಪ್ರಮುಖ ಅರಸ ದೊಡ್ಡ ದೇವರಾಜ ಒಡೆಯರ ಬಗ್ಗೆ ಗಮನಿಸಿದಾಗ, ರಣದೌಲ ಖಾನ್ ದೊಡ್ಡ ದೇವರಾಜ ಒಡೆಯರ ಮೇಲೆ ದಾಳಿ ಮಾಡಿದನು. ಇದರಿಂದ ಕೋಪಗೊಂಡ ದೊಡ್ಡ ದೇವರಾಜ ಒಡೆಯರು ರಣದೌಲ ಖಾನ್ ಅನ್ನು ಬಿಜಾಪುರದವರೆಗೂ ಬೆನ್ನಟ್ಟಿ ಆತನನ್ನು ಸೋಲಿಸಿ ಆತನಿಂದ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆ ಬಂಗಾರದ ನಾಣ್ಯಗಳ ಸಹಾಯದಿಂದ ಪಾದರಕ್ಷೆಗಳನ್ನು ನಿರ್ಮಿಸಿ ಚಾಮುಂಡಿ ಬೆಟ್ಟಕ್ಕೆ 1,000 ಮೆಟ್ಟಿಲುಗಳನ್ನು ನಿರ್ಮಿಸಿದನು. 5ನೇ ಪ್ರಮುಖ ಒಡೆಯರು ನವಕೋಟಿ ನಾರಾಯಣ ಎಂದು ಕರೆಯಲಾಗುವ ಚಿಕ್ಕದೇವರಾಜ ಒಡೆಯರ ಬಗ್ಗೆ ಗಮನಿಸಿದಾಗ, ಚಿಕ್ಕದೇವರಾಜ ಒಡೆಯರು ಮೈಸೂರಿನ ಒಡೆಯರಲ್ಲಿಯೇ ಸರ್ವಶ್ರೇಷ್ಠ ಒಡೆಯರಾಗಿದ್ದಾರೆ. ಚಿಕ್ಕದೇವರಾಜ ಒಡೆಯರಿಗೆ ಅಪ್ರತಿಮ ವೀರ, ಮಹಾರಾಷ್ಟ್ರ ಭೂಪಾಲ, ರಾಜ ಜಗದೇವ್, ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದುಗಳಿದ್ದವು. ಚಿಕ್ಕದೇವರಾಜ ಒಡೆಯರು 1687 ಜುಲೈ 10ರಂದು ಮೊಘಲರ ಕಾಸಿಂ ಖಾನ್ ನಿಂದ 3 ಲಕ್ಷ ರೂಪಾಯಿಗಳಿಗೆ ಬೆಂಗಳೂರು ನಗರವನ್ನು ಖರೀದಿಸಿದರು. ಚಿಕ್ಕದೇವರಾಜ ಒಡೆಯರು ಸ್ವತಃ ಸಾಹಿತಿಯಾಗಿದ್ದು ಚಿಕ್ಕದೇವರಾಜ ಭಿನ್ನಪ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಮೇಲುಕೋಟೆ ಚೆಲುವನಾರಾಯಣನನ್ನು ಆಡಿ ಹೊಗಳಲಾಗಿದೆ. ಚಿಕ್ಕದೇವರಾಜ ಒಡೆಯರ ಅವಧಿಯಲ್ಲಿ ಸಿಂಗರಾರ್ಯ, ತಿರುಮಲಾರ್ಯ ಮತ್ತು ಸಂಚಿವನ್ನಮ್ಮ ಎಂಬ ಪ್ರಸಿದ್ಧ ಕವಿಗಳು ಆಶ್ರಯ ಪಡೆದಿದ್ದರು. ಸಿಂಗರಾರ್ಯರು ಮಿತ್ರವಿಂದ ಗೋವಿಂದ ಎಂಬ ಕನ್ನಡದ ಮೊದಲ ನಾಟಕವನ್ನು ಬರೆದಿದ್ದಾರೆ. ತಿರುಮಲಾರ್ಯನು ಚಿಕ್ಕದೇವರಾಜ ಶತಕ ಮತ್ತು ಚಿಕ್ಕದೇವರಾಜ ವಿಜಯ ಎಂಬ ಪ್ರಸಿದ್ಧ ಗ್ರಂಥಗಳನ್ನು ಬರೆದಿದ್ದಾನೆ. ಸಂಚಿವನ್ನಮ್ಮಳು ಅಧಿಪತಿಯ ಧರ್ಮ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದು ಈ ಗ್ರಂಥದಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಚರ್ಚಿಸಲಾಗಿದೆ. ಚಿಕ್ಕದೇವರಾಜ ಒಡೆಯರು ಆಡಳಿತವನ್ನು 18 ಭಾಗಗಳಾಗಿ ಮತ್ತು ಕಂದಾಯ ಭಾಗವನ್ನು 12 ಭಾಗಗಳಾಗಿ ವಿಂಗಡಿಸಿದರು. ಚಿಕ್ಕದೇವರಾಜ ಒಡೆಯರು ಕಾವೇರಿ ನದಿಗೆ ದೊಡ್ಡ ದೇವರಾಜ ನಾಲೆ ಮತ್ತು ಚಿಕ್ಕದೇವರಾಜ ನಾಲೆ ಎಂಬ ಕಾಲುವೆಗಳನ್ನು ನಿರ್ಮಿಸಿದರು. 6ನೇ ಪ್ರಮುಖ ಒಡೆಯರು 2ನೇ ಕಂಠೀರವ ನರಸರಾಜ ಒಡೆಯರು. 2ನೇ ಕಂಠೀರವ ನರಸರಾಜ ಒಡೆಯರು ಹುಟ್ಟು ಕಿವುಡ ಮತ್ತು ಮೂಕರಾಗಿದ್ದರಿಂದ ನಂಜರಾಜಯ್ಯ ಮತ್ತು ದೇವರಾಜ ಎಂಬ ದಳವಾಯಿಗಳು ಏಳಿಗೆ ಹೊಂದಿದರು. ಈ ದಳವಾಯಿಗಳ ಆಡಳಿತದ ಅವಧಿಯಲ್ಲಿ ಕುದುರೆಗಳಿಗೆ ನೀರು ಕುಡಿಸುವ ಕೆಲಸಕ್ಕೆ 5ರಲ್ಲಿಯೂ ಸೇರಿಕೊಂಡನು. 5ರಲ್ಲಿ ಬಗ್ಗೆ ಗಮನಿಸಿದಾಗ, 5ರಲ್ಲಿ 1721 ಡಿಸೆಂಬರ್ 18ರಂದು ಕೋಲಾರದ ಬೂದಿಕೋಟೆ ಎಂಬ ಸ್ಥಳದಲ್ಲಿ ಜನಿಸಿದರು. 5ರಲ್ಲಿಯೂ ಹಂತ ಹಂತವಾಗಿ ಸೈನಿಕನಾಗಿ ಬಡ್ತಿ ಹೊಂದಿದನು. ಹೈದರಾಬಾದ್ ಎಂಬ ಸ್ಥಳದಲ್ಲಿ ನಾಸರ್ ಜಂಗ್ ಮತ್ತು ಮುಜಫರ್ ಜಂಗ್ ಸಿಂಹಾಸನಕ್ಕಾಗಿ ಕಲಹ ಉಂಟಾದ ಸಂದರ್ಭದಲ್ಲಿ ಹೈದರಾಬಾದ್ ಪ್ರದೇಶದ ಮೇಲೆ 5ರಲ್ಲಿಯೂ ದಾಳಿ ಮಾಡಿ ಅಲ್ಲಿರುವ ಸಂಪತ್ತನ್ನು ಕೊಳ್ಳೆ ಹೊಡೆದನು. 5ರಲ್ಲಿ 1749ರಲ್ಲಿ ದೇವನಹಳ್ಳಿ ಕೋಟೆಯನ್ನು ವಶಪಡಿಸಿಕೊಂಡನು. 5ರಲ್ಲಿಯೂ ಫತೇ ಬಹದ್ದೂರ್ ಎಂಬ ಬಿರುದನ್ನು ಹೊಂದಿದ್ದನು. 5ರಲ್ಲಿ 2ನೇ ಕೃಷ್ಣರಾಜ ಒಡೆಯರನ್ನು ಪದಚ್ಯುತಿಗೊಳಿಸಿ ಮೈಸೂರಿನ ಸರ್ವಾಧಿಕಾರಿಯಾದನು. 5ರಲ್ಲಿಯೂ ಸರ್ವಾಧಿಕಾರಿಯಾದ ಸಂದರ್ಭದಲ್ಲಿ ನಡೆದ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಗಮನಿಸಿದಾಗ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1719ರವರೆಗೆ ನಡೆಯಿತು. 5ರಲ್ಲಿಯೂ ಬ್ರಿಟಿಷರ ಕರ್ನಲ್ ಸ್ಮಿತ್ ಅನ್ನು ಸೋಲಿಸುವುದರ ಮೂಲಕ ಈ ಯುದ್ಧದಲ್ಲಿ ಜಯ ಗಳಿಸಿದನು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಂಡಿತು. 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784ರವರೆಗೆ ನಡೆಯಿತು. ಈ ಯುದ್ಧದಲ್ಲಿ 5ರಲ್ಲಿ 1782 ಡಿಸೆಂಬರ್ 7ರಂದು ಆಂಧ್ರಪ್ರದೇಶದ ನರಸಿಂಗರಾಯನಪೇಟೆ ಎಂಬ ಸ್ಥಳದಲ್ಲಿ ಕೊನೆ ಉಸಿರೆಳೆದನು. 5ರಲ್ಲಿ ಸಮಾಧಿ ಪ್ರಾರಂಭದಲ್ಲಿ ಕೋಲಾರದಲ್ಲಿತ್ತು. ನಂತರ ಇದನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಯಿತು. 5ರಲ್ಲಿ ಮರಣ ಹೊಂದಿದ್ದರಿಂದ ಆತನ ಮಗ ಟಿಪ್ಪು ಸುಲ್ತಾನ್ ಈ ಯುದ್ಧದ ನೇತೃತ್ವವನ್ನು ವಹಿಸಿಕೊಂಡನು. 2ನೇ ಆಂಗ್ಲೋ ಮೈಸೂರು ಯುದ್ಧ 1784 ಮಾರ್ಚ್ 11ರಂದು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಟಿಪ್ಪು ಸುಲ್ತಾನ್ ಬಗ್ಗೆ ಗಮನಿಸಿದಾಗ, ಟಿಪ್ಪು ಸುಲ್ತಾನ್ ಮೂಲ ಹೆಸರು ಫತೇ ಅಲಿ ಖಾನ್. ಟಿಪ್ಪು ಸುಲ್ತಾನ್ ತಂದೆ ಹೆಸರು ಹೈದರಲಿ, ತಾಯಿ ಹೆಸರು ಫಕ್ರು ನಿಸಾ ಬೇಗಂ. ಟಿಪ್ಪು ಸುಲ್ತಾನ್ 1750 ನವೆಂಬರ್ 20ರಂದು ಬೆಂಗಳೂರಿನ ದೇವನಹಳ್ಳಿ ಎಂಬ ಸ್ಥಳದಲ್ಲಿ ಜನಿಸಿದರು. ಟಿಪ್ಪು ಸುಲ್ತಾನ್ 17 ಭಾಷೆಗಳಲ್ಲಿ ಪಾರಂಗತನಾಗಿದ್ದನು. ಟಿಪ್ಪು ಸುಲ್ತಾನ್ ರಾಕೆಟ್ ತಂತ್ರಜ್ಞಾನವನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಷ್ಠಾನಕ್ಕೆ ತಂದಿದ್ದು, ಆದ್ದರಿಂದ ಈತನನ್ನು ರಾಕೆಟ್ ಕ್ಷಿಪಣಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಅಭಿವೃದ್ಧಿಪಡಿಸಿದವರು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಸ್ವತಂತ್ರ ವೃಕ್ಷವನ್ನು ನೆಟ್ಟನು. ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. 3ನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92ರವರೆಗೆ ನಡೆಯಿತು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಕಡೆಯ ಕಾರ್ನ್ವಾಲಿಸ್ ಅನುಭವಸ್ಥನಾಗಿದ್ದನು. ಈತನ ಅನುಭವದ ಮುಂದೆ ಟಿಪ್ಪು ಸುಲ್ತಾನ್ ರಾಕೆಟ್ ತಂತ್ರಜ್ಞಾನ ಫಲಕಾರಿ ಆಗಲಿಲ್ಲ. ಟಿಪ್ಪು ಸುಲ್ತಾನ್ ಎಷ್ಟೇ ಪ್ರಯತ್ನಿಸಿದರೂ ಆ ಕಾರ್ನ್ವಾಲಿಸ್ನ ವಿರುದ್ಧ ಜಯಗಳಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ 1792 ಮಾರ್ಚ್ 18ರಂದು ಶ್ರೀರಂಗಪಟ್ಟಣದೊಂದಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡಿತು. 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯಿತು. ಈ ಯುದ್ಧದಲ್ಲಿ ಬ್ರಿಟಿಷರ ಲಾರ್ಡ್ ವೆಲೆಸ್ಲಿಯು ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡಿದನು. ಟಿಪ್ಪು ಸುಲ್ತಾನ್ ವೀರವೇಷದಿಂದ ಹೋರಾಡಿದನು, ಆದರೆ ಪ್ರಯೋಜನವಾಗಲಿಲ್ಲ. ಟಿಪ್ಪು ಸುಲ್ತಾನ್ ಮೇ 4, 1799ರಂದು ಸೈನ್ಯಾಧಿಕಾರಿಗಳ ಗುಂಡಿಗೆ ಬಲಿಯಾದನು. 1783 ಮೇ 4ರಂದು ಟಿಪ್ಪು
ಟಿಪ್ಪು ಸುಲ್ತಾನ ಪಟ್ಟಾಭಿಷೇಕ ದಿನವಾಗಿದ್ದು 1799 ಮೇ 4 ಮರಣದ ದಿನವಾಗಿದೆ. 1799 ಜೂನ್ 22ರಂದು ಮೈಸೂರು ಸಂಸ್ಥಾನವನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಹಸ್ತಾಂತರಿಸಲಾಯಿತು. ಮೈಸೂರು ಕಮಿಷನರ್ ಮತ್ತು ಮೈಸೂರು ದಿವಾನರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ರೀತಿಯಾಗಿ ಇತಿಹಾಸ ತಿಳಿಯಲು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ.